ಶ್ರೀಗುರುಭ್ಯೋ ನಮಃ ಹರಿ ಓಂ. ಶ್ರೀಮಧ್ವಕಲ್ಪವೃಕ್ಷಸ್ತು ಜಯಾರ್ಯ ಕಾಮಧುಕ್ಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯೋ ಮುನಿತ್ರಯಮುದಾಹೃತಂ ಎಂಬ ಜ್ಞಾನಿಗಳ ನುಡಿಯಂತೆ ನಮ್ಮ ಮಧ್ವ ಸಿದ್ಧಾಂತದಲ್ಲಿ ಶ್ರೀಮನ್ಮಧ್ವಾಚಾರ್ಯರು ಕಲ್ಪವೃಕ್ಷ ಇದ್ದಂತೆ, ಜಯತೀರ್ಥರು ಕಾಮಧೇನುವಿದ್ದಂತೆ, ವ್ಯಾಸರಾಜರು ಚಿಂತಾಮಣಿಗಳಿದ್ದಂತೆ ಎಂಬುದಾಗಿ ಜ್ಞಾನಿಗಳ ಉದ್ಗಾರ. ಬಹಳ ಅದ್ಭುತವಾಗಿರ್ತಕ್ಕಂಥ ಈ ಶ್ಲೋಕ ನರಸಿಂಹದೇವರ ಮೂರು ಕಣ್ಣಿನಂತೆ ಎಂಬುದಾಗಿ ವರ್ಣನೆಯನ್ನು ಮಾಡುತ್ತಾರೆ. ವ್ಯಾಸರಾಜರ ಗ್ರಂಥಗಳು ನ್ಯಾಯಾಮೃತ, ಚಂದ್ರಿಕಾ, ತರ್ಕತಾಂಡವ ಈ ಮೂರು ನರಸಿಂಹದೇವರ ಮೂರು ಕಣ್ಣಿನಂತೆ. ಇಂತಹ ಚಿಂತಾಮಣಿಗಳಾಗಿರ್ತಕ್ಕಂಥ ವ್ಯಾಸರಾಜರ ಆರಾಧನೆಯ ಪರ್ವಕಾಲ. ಈ ಆರಾಧನೆಯ ಪರ್ವಕಾಲದಲ್ಲಿ ವ್ಯಾಸರಾಜರ ಬಗ್ಗೆ ಅಲ್ಪವಾದರೂ ತಿಳಿದು ಅವರ ಆರಾಧನೆಯನ್ನು ನಾವು ಮಾಡಿದ್ದೇ ಆದರೆ ಅದು ನಿಜವಾದ ಸಾರ್ಥಕವಾಗಿರತಕ್ಕಂಥ ಅವರ ಒಂದು ಸೇವೆಯನ್ನು ಮಾಡಿದ ಒಂದು ಪುಣ್ಯ ನಮಗೆ ಲಭಿಸ್ತದೆ. ವ್ಯಾಸರಾಜರ ಜನನ 1447 ಕ್ರಿಸ್ತಶಕ 1447 ಇಸವಿಯಲ್ಲಿ. ಲಕ್ಷ್ಮೀದೇವಿ ಮತ್ತು ಬಲ್ಹಣ ಸುಮತಿ ಎಂಬತಕ್ಕಂಥ ದಂಪತಿಗಳ ಮಗನಾಗಿ ಮೈಸೂರಿನ ಸಮೀಪದ ಬನ್ನೂರು ಗ್ರಾಮ, ಕಾವೇರಿ ತೀರ, ಬಹಳ ರಮ್ಯವಾಗಿರ್ತಕ್ಕಂಥ ತಾಣ. ಅಲ್ಲಿ ಮಕ್ಕಳಿಲ್ಲದೆ ಇರತಕ್ಕಂಥ ದಂಪತಿಗಳು ಸಂಚಾರ ಕ್ರಮದಲ್ಲಿ ಬಂದಿರತಕ್ಕಂಥ ಬ್ರಹ್ಮಣ್ಯ ತೀರ್ಥರ ಬಳಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಬ್ರಹ್ಮಣ್ಯ ತೀರ್ಥರ ಅನುಗ್ರಹದಿಂದ ತಾಯಿ ಗರ್ಭಿಣಿಯಾಗ್ತಾಳೆ. ಆ ತಾಯಿಯಿಂದ ಬಂದ ಕೂಸೆ ಮುಂದೆ ವ್ಯಾಸರಾಜರು. ಅವರಿಗೆ ಬಾಲ್ಯದಲ್ಲಿ ಆದ ನಾಮಕರಣ ಅದು ಬ್ರಹ್ಮಣ್ಯ ತೀರ್ಥರ ಸೂಚನೆ ಮಾಡಿದ ಹೆಸರೇ ಯತಿರಾಜ ಎಂಬುದಾಗಿ. ಅದು ಗುರುಗಳ ಅನುಗ್ರಹವೇ. ಮುಂದೆ ಎಲ್ಲ ಯತಿಗಳಿಗೂ ರಾಜನಂತೆ ಶೋಭಿಸ್ತಾರೆ ಅನ್ನುವ ಒಂದು ದೂರದೃಷ್ಟಿಯ ಒಂದು ಫಲವೇ ಯತಿರಾಜ ಎಂಬುದಾಗಿ ಗುರುಗಳು ಅವನಿಗೆ ನಾಮಕರಣವನ್ನು ಸೂಚನೆಯನ್ನು ಮಾಡಿದ್ದಾರೆ ವ್ಯಾಸರಾಜರಿಗೆ ಪೂರ್ವಾಶ್ರಮದಲ್ಲಿ. ಯತಿರಾಜನಾದವ ಕೂಸು ಮುಂದೆ ವ್ಯಾಸತೀರ್ಥರು ಎಂಬುದಾಗಿ ಪ್ರಸಿದ್ಧರಾದರು. ಬ್ರಹ್ಮಣ್ಯ ತೀರ್ಥರ ಕರಕಮಲದಲ್ಲೇ ಬೆಳೆದ ಮಗು ವ್ಯಾಸತೀರ್ಥರೆಂಬುದಾಗಿ ಸನ್ಯಾಸವನ್ನು ಸ್ವೀಕಾರ ಮಾಡಿ ದೇಶದ ಉದ್ದಗಲಕ್ಕೂ ಸಂಚಾರವನ್ನು ಮಾಡಿ ಮಧ್ವ ಸಿದ್ಧಾಂತದ ಪತಾಕೆಯನ್ನು, ದ್ವೈತ ದುಂದುಬಿಯನ್ನು ಎಲ್ಲ ಕಡೆ ಮೊಳಗಿರ್ತಕ್ಕಂಥ ದೊಡ್ಡ ಮಹನೀಯರು ವ್ಯಾಸರಾಜರು. ಅವರು ರಾಜನ ಸಿಂಹಾಸನದಲ್ಲಿ ಕೂತಿದ್ದರಿಂದಾಗಿ, ಅನೇಕ ರಾಜರಿಂದ ಸನ್ಮಾನಿತರಾದ್ದರಿಂದಾಗಿ ವ್ಯಾಸತೀರ್ಥರಾದವರು ವ್ಯಾಸರಾಜರು ಎಂಬುದಾಗಿ ಜಗತ್ತಿನಲ್ಲಿ ಪ್ರಸಿದ್ಧರಾದರು. ಇವರ ಚರಿತ್ರೆಯನ್ನು ತಿಳಿಸಿಕೊಡುವ ಅನೇಕ ಸ್ತೋತ್ರಗಳು, ಗ್ರಂಥಗಳು, ಇವರ ಬಗ್ಗೆ ಉಲ್ಲೇಖವನ್ನು ಸಿಗುವಂಥ ಶಾಸನಗಳು ಇಂದಿಗೂ ಉಪಲಬ್ಧ ಇದೆ. ಈ ಎಲ್ಲದರ ಮಧ್ಯದಲ್ಲಿ ವ್ಯಾಸರಾಜರ ಸಮಕಾಲೀನದಲ್ಲೇ ಇದ್ದ ಒಬ್ಬ ಕವಿ ಸೋಮನಾಥ ಕವಿ ಅಂತ. ಆ ಕವಿ ವ್ಯಾಸರಾಜರನ್ನು ಕುರಿತು ಬರೆದಿರ್ತಕ್ಕಂಥ ಶ್ರೀ ವ್ಯಾಸಯೋಗಿ ಚರಿತಂ ಎಂಬ ಒಂದು ಅದ್ಭುತವಾಗಿರ್ತಕ್ಕಂಥ ಚಂಪೂ ಕಾವ್ಯ. ಈ ಕಾವ್ಯದಲ್ಲಿ ಬಹಳ ರಸವತ್ತಾಗಿ ವ್ಯಾಸರಾಜರ ಜನನದಿಂದ ಆರಂಭ ಮಾಡಿಕೊಂಡು ಅನೇಕ ವಿಚಾರಗಳನ್ನು ಕವಿ ತನ್ನ ಕಾವ್ಯದ ಮೂಲಕವಾಗಿ, ಗದ್ಯಗಳ ಮೂಲಕವಾಗಿ ಬಹಳ ಸುಂದರವಾಗಿ ಅನೇಕ ಉಪಮಾನ ಉಪಮೇಯಗಳನ್ನು ಕೊಡ್ತಾ ರಸವತ್ತಾಗಿರ್ತಕ್ಕಂಥ ಕಾವ್ಯದ ರೂಪದಲ್ಲಿ ಅದನ್ನು ವರ್ಣನೆಯನ್ನು ಮಾಡಿದ್ದಾನೆ.
ಈ ಕವಿಯ ಬಗ್ಗೆ ತಿಳಿಯಬೇಕಾದ್ದು ಬಹಳ ಅತ್ಯವಶ್ಯಕ. ಈ ಕವಿ 16ನೇ ಶತಮಾನದ ಇರ್ತಕ್ಕಂಥ ಒಬ್ಬ ಕವಿ. ತಮಿಳುನಾಡಿನ ಕಾಂಚೀಪುರದ ಹತ್ತಿರವಿರುವ ಗೋವಿಂದತೀರ್ಥಪುರ ಎಂಬತಕ್ಕಂಥ ಒಂದು ಸ್ಥಳ ಇದೆ. ಆ ಸ್ಥಳದಲ್ಲಿ ಇದ್ದವ. ಆ ಕವಿಯೇ ತನ್ನ ಪರಿಚಯವನ್ನು ಹೇಳಿಕೊಳ್ತಾನೆ. ತಾನು ಉತ್ತಮ ಬ್ರಾಹ್ಮಣ ಕುಲದವನು ಮತ್ತು ಈ ಕವಿಯ ತಂದೆ ಬಹಳ ದೊಡ್ಡ ಪಂಡಿತರು, ದಿಗಂತ ಪಂಡಿತರು. ಬಹಳವಾಗಿ ಅನೇಕ ಬಿರುದಾವಳಿಗಳನ್ನು, ಉಡುಗೊರೆಗಳನ್ನು ರಾಜರಿಂದ ಪಡೆದವ. ಬಹಳ ಆಶ್ಚರ್ಯ ಅಂದರೆ ಈತ ದ್ವೈತಿಯೋ ಅದ್ವೈತಿಯೋ ವಿಶಿಷ್ಟಾದ್ವೈತಿಯೋ ಅಂತ ನಿರ್ಧರಿಸುವುದು ಕಷ್ಟ. ಆದರೂ ಪಕ್ಷಾತೀತವಾಗಿ ಜ್ಞಾನಿಗಳನ್ನು ಕೊಂಡಾಡುವುದು ಸಜ್ಜನರ ಕರ್ತವ್ಯ. ಆದ್ದರಿಂದಲೇ ಒಬ್ಬ ಸಜ್ಜನ, ಅದರಿಂದಾಗಿ ಈ ಕವಿ ತನ್ನ ಕಾವ್ಯದ ಮೂಲಕ ತನ್ನ ಅಂತರಾಳದ ಮಾತುಗಳನ್ನು ಯಾವುದೇ ಸಂಕೋಚ ಮಾಡಿಕೊಳ್ಳದೆ ನಿಸ್ಸಂಕೋಚವಾಗಿ ಈ ಕಾವ್ಯದಲ್ಲಿ ವ್ಯಾಸರಾಜರ ವೈಭವವನ್ನು ಬಹಳ ಉತ್ತಮವಾದ ರೀತಿಯಲ್ಲಿ ವರ್ಣನೆಯನ್ನು ಮಾಡಿದ್ದಾನೆ. ಅನೇಕಷ್ಟು ವಿಚಾರಗಳು ಇವತ್ತು ವ್ಯಾಸರಾಜರು ತಿರುಪತಿಯಲ್ಲಿ ಶ್ರೀನಿವಾಸ ದೇವರ ಪೂಜೆಯನ್ನು ಮಾಡಿದ್ದು, ಹೀಗೆ ವ್ಯಾಸರಾಜರ ಕೆಲವೊಂದು ವಿಚಾರಗಳಲ್ಲಿ ಉಲ್ಲೇಖ ಇಲ್ಲ. ಅದು ಬೇರೆ ಬೇರೆ ಗ್ರಂಥಗಳಲ್ಲಿ ನಿಮಗೆ ಉಲ್ಲೇಖ ಸಿಗ್ತದೆ. ಈ ಕವಿ ಹೇಳುವಂಥ ಅಂದರೆ ನಮಗೆ ವೈಶಿಷ್ಟ್ಯ ಏನು ಅಂತಂದರೆ, ನಮ್ಮವರು ಹೊಗಳುವುದು ಹೊಗಳುವುದಕ್ಕಿಂತ ಪರಕೀಯರು ನಮ್ಮ ಗುರುಗಳನ್ನು ಶ್ಲಾಘನೆ ಮಾಡುವುದು ಬಹಳ ಹೆಮ್ಮೆಯ ಸಂಗತಿ. ಯಾಕಂದರೆ ಪರಕೀಯರು ಶ್ಲಾಘನೆ ಮಾಡುವಂಥ ಉತ್ತಮವಾದ ಸ್ಥಾನದಲ್ಲಿ ಕೂತವರು ನಮ್ಮ ಗುರುಗಳು ಅಂತ ನಾವು ಎಲ್ಲ ಕಡೆ ಎದೆತಟ್ಟಿ ಹೇಳುವಂಥ ಒಂದು ಹೆಮ್ಮೆ ನಮ್ಮಲ್ಲಿ ಮೂಡುವುದಕ್ಕೆ ಅವಕಾಶವಿದೆ. ಆದ್ದರಿಂದಲೇ ಈ ಕವಿ ಹೇಳುವಂಥ ಕಾವ್ಯದಲ್ಲಿ ಬರುವಂಥ ಅನೇಕ ವಿಚಾರಗಳಲ್ಲಿ ಒಂದೆರಡು ವ್ಯಾಸರಾಜರ ವೈಭವದ ತುಣುಕುಗಳನ್ನು ನಾವು ಆಲಿಸಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ವ್ಯಾಸರಾಜರು ಯತ್ಯಾಶ್ರಮವನ್ನು ಸ್ವೀಕಾರ ಮಾಡಿ ಅನೇಕ ಕಡೆಗೆ ಸಂಚಾರ ಮಾಡುತ್ತಾ ಶ್ರೀಪಾದರಾಜರ ದರ್ಶನವಾಗಿದೆ. ಮುಂದೆ ಶ್ರೀಪಾದರಾಜರನ್ನು ದರ್ಶನ ಮಾಡಿಕೊಂಡು ಮುಂದೆ ಚಂದ್ರಗಿರಿ ಎಂಬ ಪ್ರದೇಶಕ್ಕೆ ಹೋಗಿದ್ದಾರೆ. ಅಲ್ಲಿ ವ್ಯಾಸರಾಜರ ಬಂದಿದ್ದನು ತಿಳಿದು ಅಲ್ಲಿಯ ರಾಜ ಸಾಳುವ ನರಸಿಂಹರಾಯ ಅಂತ ಅವನ ಆಳ್ವಿಕೆಯ ಕಾಲ ಚಂದ್ರಗಿರಿಯಲ್ಲಿ. ಆ ರಾಜನಿಂದ ವ್ಯಾಸರಾಜರಿಗೆ ತಮ್ಮ ಅರಮನೆಗೆ ಆಮಂತ್ರಣ ಬರ್ತದೆ. ವ್ಯಾಸರಾಜರು ಹೋಗ್ತಾರೆ. ರಾಜರಿಗೆ ಆ ರಾಜನ ಅರಮನೆಯ ರಥಬೀದಿಯಲ್ಲೇ ವ್ಯಾಸರಾಜರ ಬಿಡಾರದ ವ್ಯವಸ್ಥೆಯನ್ನು ಮಾಡ್ತಾನೆ. ಮತ್ತು ಇಷ್ಟೆಲ್ಲ ಆದ ಮೇಲೆ ಆಗಿನ ಕಾಲದಲ್ಲಿ ನಡೆಯುವಂಥದ್ದು ವಿದ್ವತ್ಸಭೆಗಳು ಪ್ರತಿನಿತ್ಯ ನಡೀತಾ ಇತ್ತು. ವ್ಯಾಸರಾಜರು ಬಂದಿದ್ದಾರೆ ಅಂತ ತಿಳಿದಿರ್ತಕ್ಕಂಥ ರಾಜ ವಿದ್ವತ್ಸಭೆಯನ್ನು ಏರ್ಪಾಡು ಮಾಡಿದ. ವ್ಯಾಸರಾಜರ ಜೊತೆ ವಾದವನ್ನು ಮಾಡಬೇಕು ಅಂತ ಒಬ್ಬ ಭಟ್ಟ ಎಂಬುದಾಗಿ ಹೆಸರುಳ್ಳಂಥ ಒಬ್ಬ ಪ್ರತಿವಾದಿ ಬರ್ತಾನೆ. ಕವಿ ಇಲ್ಲಿ ಆ ಭಟ್ಟ ಯಾರು ಎಂಬುದಾಗಿ ಪೂರ್ಣವಾಗಿ ಹೆಸರನ್ನು ಉಲ್ಲೇಖ ಮಾಡಿಲ್ಲ. ಆದರೂ ವ್ಯಾಸರಾಜರಿಗೂ ಮತ್ತು ಭಟ್ಟ ಎಂಬತಕ್ಕಂಥ ಪ್ರತಿವಾದಿಗೂ 18 ದಿನಗಳ ಕಾಲ ವಾದ ನಡೀತದೆ. ವ್ಯಾಸರಾಜರ ಪುಂಖಾನುಪುಂಖವಾಗಿರತಕ್ಕಂಥ ಒಂದು ವಾದದ ಕೌಶಲ್ಯವನ್ನು ಕವಿ ಬಹಳ ಸುಂದರವಾಗಿ ವಿವರಣೆ ಮಾಡ್ತಾನೆ. ಸದ್ಯೋ ಯುಕ್ತಿ ಪರಂಪರೈ ಪ್ರತಿಭಟಾನ್ ವಾಗ್ಗುಂಬ ಕೋಲಾಹಲೈ ಜಿತ್ವಾ ವ್ಯಾಸಮುನಿಃ ಸಖೇಲಮಖಿಲಾನ್ ಮಧ್ಯೆ ಮಹಿ ಭೃತ್ಯಭಂ ಪಾಠಾಂಥೇ ಬಿರುದಾಕ್ಷರಾವಲಿಮಿವ ವ್ಯಕ್ತಂ ಲಿಖನ್ ನಿಗ್ರಹಂ ತಾನೇವಾ ಕೃತತುಂಗಜಂಗಮಜಯ ಸ್ತಂಭಾನ್ ವ್ಯಥಾ ಕೀಲಿತಾನ್ ಎಂಬುದಾಗಿ ಬಹಳ ಅದ್ಭುತವಾದ ರೀತಿಗಳಲ್ಲಿ ಅವರ ವಾಗ್ಝರಿಯನ್ನು ವರ್ಣನೆಯನ್ನು ಮಾಡ್ತಾ ಇದ್ದಾನೆ ಕವಿ. ಒಟ್ಟಿನಲ್ಲಿ ಪ್ರತಿವಾದಿಯನ್ನು ನಿಗ್ರಹ ಮಾಡಿರ್ತಕ್ಕಂಥ ವ್ಯಾಸರಾಜರನ್ನು ನೋಡಿ
ರಾಜ ಆಶ್ಚರ್ಯಚಕಿತನಾದ. ರಾಜ ಬಹಳ ಸುಂದರವಾದ ಮಾತನ್ನು ಹೇಳ್ತಾನೆ. ವ್ಯಾಸರಾಜರಲ್ಲಿ ವಿದ್ಯೆ, ಈ ವಿದ್ಯೆ ಪ್ರಣಯದಿಂದ ವ್ಯಾಸರಾಜರ ಬಳಿ ಇದೆಯಷ್ಟೇ ಹೊರತು ಬಲಾತ್ಕಾರದಿಂದ ಅಲ್ಲ. ಇದರ ಅರ್ಥ ಏನು ಅಂದರೆ, ವ್ಯಾಸರಾಜರಿಂದ ಮಾತು ಸರಸವಾಗಿ ಹೊರಬೀಳ್ತಾ ಇತ್ತು. ಅಂದರೆ ಯಾರಿಗೆ ವಿದ್ಯೆಯ ಮೇಲೆ ಪ್ರೀತಿ ಇರುತ್ತದೋ ಅವರಲ್ಲಿ ವಿದ್ಯೆ ತಾನಾಗೇ ವಾಗ್ಝರಿ ವಾಕ್ ಪ್ರವಾಹ ಸುಲಲಿತವಾಗಿ ಹರಿದು ಹೋಗ್ತದೆ. ಆ ರೀತಿಯಾಗಿ ವ್ಯಾಸರಾಜರಲ್ಲಿ ವಿದ್ಯೆ ಪ್ರಣಯದಿಂದ ಇತ್ತು, ಬಲಾತ್ಕಾರದಿಂದಲ್ಲ ಎಂಬುದಾಗಿ ರಾಜ ಉದ್ಗಾರವನ್ನು ಹೇಳ್ತಾನೆ. ಹೀಗೆ ವ್ಯಾಸರಾಜರಿಗೆ ತಾನು ಏನಾದರೂ ಉಡುಗೊರೆಯನ್ನು ಕೊಡಬೇಕು ಎಂಬುದಾಗಿ ನಿರ್ಧಾರ ಮಾಡಿರ್ತಕ್ಕಂಥ ಸಾಳುವ ನರಸಿಂಹರಾಯ ವ್ಯಾಸರಾಜರಿಗೆ ತೆಳುವಾದ ಬಂಗಾರದ ನೂಲುಗಳ ಅನೇಕ ಚಿತ್ರಗಳನ್ನು ಬರೆದ ರೇಷ್ಮೆಯ ವಸ್ತ್ರವನ್ನು ದಾನವಾಗಿ ಕೊಟ್ಟಂತೆ. ಮೊದಲೇ ರೇಷ್ಮೆಯ ವಸ್ತ್ರ, ಅದರೊಳಗೂ ಬಂಗಾರದ ಜರಿಗಳಿಂದ ಚಿತ್ರಗಳನ್ನು ಬರೆಯುವುದು, ಇದು ಬಹಳ ಅದ್ಭುತವಾದ ಕೌಶಲ. ಅಂತಹ ಅದ್ಭುತವಾಗಿರ್ತಕ್ಕಂಥ ರೇಷ್ಮೆಯ ವಸ್ತ್ರಗಳು, ಹಣ್ಣು ಹಂಪಲುಗಳನ್ನು ಕೊಡುವುದು ಉಡುಗೊರೆಯ ಸಮಯದಲ್ಲಿ ನಾವು ಕೇಳ್ತೇವೆ. ಆದರೆ ಹಣ್ಣು ಹಂಪಲುಗಳ ಬದಲು ಬುಟ್ಟಿಯ ತುಂಬ ಮುತ್ತು ರತ್ನಗಳನ್ನು ತುಂಬಿಸಿಕೊಟ್ಟಂತೆ ರಾಜ. ಶ್ವೇತ ಚಾಮರ, ಅನೇಕ ಬಂಗಾರದ ಪಾತ್ರೆಗಳನ್ನು ನೀಡಿ ರಾಜ ದೀರ್ಘದಂಡವಾಗಿರ್ತಕ್ಕಂಥ ನಮಸ್ಕಾರವನ್ನು ವ್ಯಾಸರಾಜರಿಗೆ ಮಾಡಿದ ಎಂಬುದಾಗಿ ನಾವು ಕೇಳ್ತೇವೆ. ಹೀಗೆ ಮುಂದೆ ಸಂಚಾರ ಕ್ರಮದಲ್ಲಿ ವ್ಯಾಸರಾಜರು ಹಂಪಿಯಲ್ಲಿ ನರಸಭೂಪಾಲ ಎಂಬುದಾಗಿ ಆಳ್ತಾ ಇದ್ದ. ಹಂಪಿಗೆ ಹೋದರು. ಹಂಪಿಯಲ್ಲೂ ಸಹಿತ ಅರಮನೆಯಲ್ಲಿ ವ್ಯಾಸರಾಜರಿಗೂ ಬಸವ ಭಟ್ಟ ಎಂಬತಕ್ಕಂಥ ಒಬ್ಬ ಪ್ರತಿವಾದಿಯ ಜೊತೆಗೆ 30 ದಿನಗಳ ಕಾಲ ವಾಕ್ಯಾರ್ಥ ಸಭೆ ನಡೀತು. ಬಹಳ ಅದ್ಭುತವಾಗಿರ್ತಕ್ಕಂಥ ರೋಚಕವಾದ ಕಥೆಗಳು ಇದನ್ನೆಲ್ಲ ಉಲ್ಲೇಖ ಮಾಡ್ತಾನೆ. ಅಲ್ಲಿ ಬಸವ ಭಟ್ಟ ಎಂಬುವವನು ಸೋತ. ಇತಿಹಾಸದಲ್ಲಿ ಕೇಳುವಂತೆ ಬಸವ ಭಟ್ಟನ ಬಳಿ ಇದ್ದ ಆ ಒಂದು ಸ್ಫಟಿಕ ಲಿಂಗವೇ ವ್ಯಾಸರಾಜರಿಗೆ ಕೊಟ್ಟ ಎಂಬುದಾಗಿ ನಾವು ಕೇಳ್ತೇವೆ. ಅದೇ ಇವತ್ತಿಗೂ ಪ್ರಸಿದ್ಧವಾಗಿ ವ್ಯಾಸರಾಜ ಮಠದಲ್ಲಿ ಶಿವರಾತ್ರಿಯ ದಿವಸ ಸಾಯಂಕಾಲದಲ್ಲಿ ರುದ್ರದೇವರ ನಮಕ ಚಮಕಗಳನ್ನು ಹೇಳ್ತಾ ಆ ಸ್ಫಟಿಕಲಿಂಗಕ್ಕೆ ಅಭಿಷೇಕ ಮಾಡೋದನ್ನು ನಾವು ಕಾಣ್ತೇವೆ. ಅದು ಬಸವ ಭಟ್ಟ ತಾನು ಸೋತ ಸಲುವಾಗಿ ಆ ವ್ಯಾಸರಾಜರಿಗೆ ಕೊಟ್ಟಿರತಕ್ಕಂಥ ಸ್ಫಟಿಕಲಿಂಗ. ಆ ಬಸವ ಭಟ್ಟ ಸೋತಿದ್ದನ್ನು ಕಂಡು ರಾಜನಿಗೆ ಆಶ್ಚರ್ಯವಾಯಿತು. ವ್ಯಾಸರಾಜರಿಗೆ ಅಪಾರ ಸಂಪತ್ತುಗಳನ್ನು, ಹಲವಾರು ಗ್ರಾಮಗಳನ್ನು, ಬಂಗಾರದ ಮೇಣೆ, ಬಂಗಾರದ ಚಾಮರ, ಬಂಗಾರದ ಕುಡ, ಮಣಿಪೀಠ ಇವೆಲ್ಲವನ್ನು ನೀಡಿ ವ್ಯಾಸರಾಜರಿಗೆ ಸತ್ಕಾರವನ್ನು ಮಾಡಿದ. ಅಲ್ಲಿದ್ದ ಜನಗಳಿಗೆಲ್ಲ ಆಶ್ಚರ್ಯ ಆಯಿತು. ಸನ್ಯಾಸಿಯ ಮನೆ ಹೋಗಿ ರಾಜಗೃಹ ಆಯಿತು, ರಾಜಗೃಹ ಹೋಗಿ ಸನ್ಯಾಸಿ ಮನೆಯಂತೆ ಆಯ್ತಲ್ಲ ಎಂಬುದಾಗಿ ಅಷ್ಟು ಅಪಾರ ಸಂಪತ್ತನ್ನು ರಾಜ ವ್ಯಾಸರಾಜರಿಗೆ ತಾನು ದಾನವಾಗಿ ನೀಡಿದ್ದ. ಬಂದ ದಾನಗಳನ್ನೆಲ್ಲ ವ್ಯಾಸರಾಜರು ಇಟ್ಟುಕೊಂಡು ವೈಭವ ಮಾಡಲಿಲ್ಲ. ಯತಿಗಳು ತ್ಯಾಗೇನೈಕೇನ ಅಮೃತತ್ವಮಾನಶು ಎಂಬುವಂತೆ ವ್ಯಾಸರಾಜರು ಬಂದ ಎಲ್ಲ ದಾನಗಳನ್ನು ಅನೇಕ ಬಡ ಬ್ರಾಹ್ಮಣರಿಗೆ, ದೀನರಿಗೆ ದಾನವಾಗಿ ಕೊಟ್ಟರು. ಕೊಟ್ಟಿದ್ದನ್ನು ಕವಿ ಬಹಳ ಸುಂದರವಾಗಿ ವರ್ಣನೆ ಮಾಡ್ತಾನೆ. ವ್ಯಾಸರಾಜರು ಕೊಡುವಂಥ ದಾನವನ್ನು ನೋಡಿ ರುದ್ರದೇವರಿಗೆ ಆಶ್ಚರ್ಯ ಆಯಿತಂತೆ. ನನ್ನ ಶಿಷ್ಯ ಕುಬೇರ ಯಕ್ಷ, ಆ ಕುಬೇರನೇ ಇವನು ಅಮರಾವತಿ ನಗರದಲ್ಲಿದ್ದಾನೋ ಅಥವಾ ಇಲ್ಲಿ ಭೂಲೋಕದಲ್ಲಿದ್ದಾನೋ ಎಂಬುದಾಗಿ ಆಶ್ಚರ್ಯವನ್ನು ರುದ್ರದೇವರು ಪಟ್ಟರು ಎಂಬುದಾಗಿ ಅಷ್ಟು ಆಶ್ಚರ್ಯದ ಮಾತುಗಳನ್ನು ಕವಿ ತನ್ನ ಕಾವ್ಯದಲ್ಲಿ ಬಹಳ ಸುಂದರವಾಗಿ ವರ್ಣನೆಯನ್ನು ಮಾಡಿದ್ದಾರೆ. ಹೀಗೆ ವ್ಯಾಸರಾಜರ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳು ಎಷ್ಟು ಕೇಳಿದರೂ ಸಾಕಾಗುವುದಿಲ್ಲ, ಎಷ್ಟು ಹೇಳಿದರೂ ಮುಗಿಯುವುದಿಲ್ಲ. ಅಂಥ ಅಪಾರವಾದ ದ್ವೈತ ವೇದಾಂತದ ಸಿದ್ಧಾಂತಕ್ಕೆ ಅದ್ಭುತವಾಗಿರ್ತಕ್ಕಂಥ ಗಟ್ಟಿಯಾದ ಬೇಲಿಯನ್ನು ನಿರ್ಮಾಣ ಮಾಡಿಕೊಟ್ಟ ದೊಡ್ಡ ಹೆಗ್ಗಳಿಕೆ ನಮ್ಮ ವ್ಯಾಸರಾಜರಿಗೆ ಸಲ್ತದೆ. ಅವರ ಆರಾಧನೆಯ ಪರ್ವಕಾಲದಲ್ಲಿ ಒಂದೆರಡು ನುಡಿಗಳನ್ನು ಆ ಗುರುಗಳ ಅಂತರ್ಗತನಾಗಿರ್ತಕ್ಕಂಥ
ಆ ಗೋಪಾಲಕೃಷ್ಣ ದೇವರ ಪಾದಾರವಿಂದಗಳಲ್ಲಿ ಸಮರ್ಪಣೆಯನ್ನು ಮಾಡೋಣ. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.